ಟ್ರಂಪ್ ದಾಳಿಯ ಬೆನ್ನಲ್ಲೇ ಭಾರತಕ್ಕೆ ಚೀನಾ ಆಫರ್ ಅನ್ನು ಕೊಟ್ಟಿದೆ. ಈಗಾಗಲೇ ಟ್ರಂಪ್ ಯಾವ ರೀತಿಯಾಗಿ ಸಮರ ನಡೆಸ್ತಾ ಇದ್ದಾರೆ, ಸುಂಕ ಸಮರ ಅದನ್ನು ಗಮನಿಸ್ತಾ ಇದ್ದೀರಾ. ಅದರ ಬೆನ್ನಲ್ಲೇ ಈಗ ಭಾರತಕ್ಕೆ ಒಂದು ಆಫರ್ ಕೊಟ್ಟಿರೋದು ಚೀನಾ. ಭಾರತದ ಉತ್ಪನ್ನ ಆಮದಿಗೆ ನಾವು ಸಿದ್ಧ, ಚೀನಾ ಮಾರುಕಟ್ಟೆಗೆ ಬನ್ನಿ ಅಂತ ಸ್ನೇಹ ಹಸ್ತವನ್ನು ಚಾಚಿರೋದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶೇಕಡ 245ರಷ್ಟು ಭಾರೀ ತೆರಿಗೆಯನ್ನು ಹೇರಿದ ಬೆನ್ನಲ್ಲೇ ಚೀನಾ ಇದೀಗ ಭಾರತದತ್ತ ಸ್ನೇಹದ ಹಸ್ತವನ್ನು ಚಾಚಿದೆ. ಇದು ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿದೆ ಅನ್ನೋದನ್ನ ನೋಡಬೇಕಾಗುತ್ತೆ. ಭಾರತದ ಪ್ರೀಮಿಯಂ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳೋದಕ್ಕೆ ತಾನು ಸಿದ್ಧ ಅಂತ ಚೀನಾ ಘೋಷಿಸಿದೆ. ಜೊತೆಗೆ ಭಾರತದಲ್ಲಿ ಚೀನಾದ ಕಂಪನಿಗಳಿಗೆ ಸೂಕ್ತ ವಾತಾವರಣ ಒದಗಿಸ್ತೀವಿ ಅಂತ ಕೂಡ ಕೋರ್ಕೊಂಡಿದೆ. ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿರುವ ಭಾರತದಲ್ಲಿನ ಚೀನಾ ರಾಯಭಾರಿ ಶೂ ಫೆಹೈ ಹಾಂಗ್ ಏನಿದ್ದಾರೆ, ಭಾರತದ ಪ್ರೀಮಿಯಂ ವಸ್ತುಗಳ ಆಮದನ್ನು ಹೆಚ್ಚಿಸಿಕೊಳ್ಳೋದ್ರಿಂದ ಭಾರತದ ಉದ್ಯಮಗಳು ಚೀನಾದ ಮಾರುಕಟ್ಟೆ ಪ್ರವೇಶಿಸಿ ಬೇಡಿಕೆಗಳನ್ನು ಪೂರೈಸಬಹುದು. ಭಾರತದ ಪ್ರೀಮಿಯಂ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳೋದಕ್ಕೆ ತಾನು ಸಿದ್ಧ ಅಂತ ಚೀನಾ ಘೋಷಣೆ ಮಾಡಿಕೊಂಡಿದೆ. ಬಟ್ ಚೀನಾ ಏನೇ ಮಾಡಿದರೂ ಕೂಡ ಅದ್ರ ಹಿಂದೆ ಒಂದು ಷಡ್ಯಂತ್ರ ಇರುತ್ತೆ. ಡ್ರ್ಯಾಗನ್ ರಾಷ್ಟ್ರ ಚೀನಾ ಏನಿದೆ, ಏನೇ ಮಾಡಿದರೂ ಕೂಡ ಒಂದು ನರಿ ಬುದ್ಧಿ ತೋರಿಸುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಈ ಆಫರನ್ನು ಭಾರತ ಒಪ್ಕೊಳ್ಳುತ್ತಾ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ಬೋದು, ಅಥವಾ ವಿಶ್ವಸಂಸ್ಥೆ ಇರ್ಬೋದು, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ದೇಶ ವಿದೇಶಗಳ ಮಧ್ಯೆ ಒಂದಷ್ಟು ಒಪ್ಪಂದಗಳಾಗಿರುತ್ತಲ್ಲ, ಹಾಗಾಗಿ ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಚೀನಾ ಕೊಟ್ಟಿರುವಂಥ ಈ ಆಫರನ್ನು ಭಾರತ ಒಪ್ಕೋಬಹುದು, ತಿರಸ್ಕಾರನೂ ಮಾಡಬಹುದು. ಇನ್ನು ಮುಂದೆ